2 1 ನಿಧಾನಕ್ಕೆ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 4 3 2 1 ನಿಧಾನಕ್ಕೆ ಕೈಗಳನ್ನು ತೆಗೆದು ಕಣ್ಣನ್ನು ಓಪನ್ ಮಾಡಿ. ನಿಧಾನಕ್ಕೆ ಕೈಗಳನ್ನು ತೆಗೆದು ಕಣ್ಣನ್ನು ತೆಗೆದಿ. ಅಬ್ಸರ್ವ್ ಯುವರ್ ಮೈಂಡ್ ಅಂಡ್ ಬಾಡಿ ಸ್ಟೇಟಸ್. ವೆರಿ ಗುಡ್. ಯಾರು ಮಾತಾಡಬೇಡಿ, ರಿಲ್ಯಾಕ್ಸ್. ಧ್ಯಾನಕ್ಕೆ ಒಂದು ಜೋರಾದ ಚಪ್ಪಾಳೆ, ಒಂದು ಜೋರಾದ ಚಪ್ಪಾಳೆ. ನೀವು ಯಾವಾಗ ಪ್ರತಿದಿನ ಧ್ಯಾನವನ್ನ ಅಭ್ಯಾಸ ಮಾಡ್ತಿರೋ ನಿಮ್ಮ ಎಲ್ಲ ರೀತಿಯಾದಂತಹ ಒತ್ತಡಗಳನ್ನ, ಮನಸ್ಥಿತಿಯನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಇವಾಗ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ನಿಮ್ಮ ಮನಸ್ಸು ಹಾಗೂ ಬುದ್ಧಿ
ನಿಮ್ಮ ಕೈಯಲ್ಲಿ ಇರ್ತಾ ಇಲ್ಲ, ಅದನ್ನ ನೀವು ಮೊಬೈಲ್ ಕೊಟ್ಬಿಟ್ಟಿದ್ದೀರಾ. ಏನಂತ ಏನಂತ ಭೂಮಿಗೆ ನಂದಂತ ಹುಟ್ಟು ಪ್ರೇಮಿನೂ ತಿನ್ನಮ್ಮ. ನೃತ್ಯ ಪ್ರದರ್ಶನ ನೀಡಿದ ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತಾರೆ. ಧ್ಯಾನ ಅಂತದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಾವು ನೋಡೋಣ. ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಬ್ರಹ್ಮನೇ ಮೊದಲು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದರೆ ಧ್ಯಾನವನ್ನ ಆರಂಭಿಸಿರ್ತಕ್ಕಂಥದ್ದು ನೋಡಿ. ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಬಂದೆ, ಧ್ಯಾನ ಮಾಡ್ತಾ ಇರಲಿಲ್ಲ, ಅಭ್ಯಾಸ ಮಾಡ್ತಾ ಇದ್ದೆ. ಈಗಲೂ ನಾನು ಕಲಿಕಾರ್ತಿ. ಇವರು ಸುಮಾರು ವರ್ಷದಿಂದ ಇಲ್ಲಿ ಒಂದು ಯೋಗ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಎಲ್ಲ ಮಕ್ಕಳಿಗೂ ಯೋಗ ತರಬೇತಿಯನ್ನು ಕೊಡಿಸ್ತಾ ಇದ್ದಾರೆ. ನಮ್ಮ ಅಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿಶೇಷವಾದ ಕಾಳಜಿಯನ್ನು ತೋರಿಸೋದ್ರ ಮೂಲಕ ಈ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಮುಂದೆ ಬರಬೇಕು ಅಂತ ಅಂದ್ಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಅವರು ಯೋಗ ತರಬೇತಿಯನ್ನು ಹೇಳಿಕೊಟ್ಟು ಜಿಲ್ಲಾ ರಾಷ್ಟ್ರ ಮಟ್ಟಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಮಕ್ಕಳನ್ನು ತರಬೇತಿ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಒಂದು ಸಣ್ಣ ಪುಟ್ಟ ಕೊಡುಗೆ. ಹೀಗೆ ಅವರ ಒಂದು ಸಪೋರ್ಟ್ ನಮ್ಮ ಶಾಲೆ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಈ ದೇಹವನ್ನು ದೇವಾಲಯ ಮಾಡಿದ ಅದ್ಭುತ ಜ್ಞಾನವನ್ನು ಕೊಟ್ಟ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಕೆಯವರಿಗೆ, ಸ್ವರ್ಣಮಾಲಾ ಅಮ್ಮನವರ ಐದಾವರೆಗಳಿಗೆ ಅನಂತ ಕೋಟಿ ನಮನಗಳು. ಬಿಡುವಿನ ಸಮಯದಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ನೋ ಒಂದು ಉತ್ಸಾಹದಲ್ಲಿರೋರಿಗೆ ಫಸ್ಟು ಧ್ಯಾನ ಮಾಡು ಅಂತ ಹೇಳಿದಾಗ ನಾನು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ. ಧ್ಯಾನ ಮಾಡಿದ್ರೆ ಬ್ರೈನು ಟ್ಯೂನಿಂಗ್ ಆಗುತ್ತೆ, ಬ್ರೈನು ಮೆಮೊರಿ ಪವರ್ ಇರುತ್ತೆ, ಏಕಾಗ್ರತೆ ಇರುತ್ತೆ. ಒಂದ್ಸರಿ ನೀವು ಅದರೊಳಗೆ ಬಂದ್ಬಿಟ್ರೆ ಇದರಿಂದ ಆಚೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.